ಸೂಪರ್ ಸೂಪರ್ ಸೂಪರ್. ಬಟ್ ರವಿ ಸರ್, ಇವ್ರು ಹಾಡಿರೋದನ್ನ ಕೇಳಿದಿರಾ? ಆಡಿರೋದನ್ನ ಯಾವತ್ತಾದ್ರೂ ನೋಡಿದ್ದೀರಾ? ಅಲ್ಲ, ಇವರು ನನ್ನ ಫ್ಯಾನ್ ಅಂತ ಹೇಳಿದ್ರು. ಈ ತರ ಅವ್ನು ಆಡಿಸಿ ಆಸೆ ತೀರಿಸ್ಕೊಳ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಅವಾಗ ಮೂಗೂರು ಸುಲ್ತಾನ್ ಬಂದಿದ್ದು ಈ ಪಿಕ್ಚರ್ಗೆ, ರಾಮಾಚಾರಿಗೆ. ಅವ್ರು ಏನು ಮಾಡಲ್ಲ, ಸುಮ್ಮನೆ ಇಷ್ಟೇ ಅನ್ಬೇಕು ಅವ್ರಿಗೆ. ನಾವು ಇನ್ನೊಂದು ಅಭ್ಯಾಸ. ಇವ್ರು ಬಂದ್ಬಿಟ್ಟು ಸಡನ್ ಆಗಿ ಇಷ್ಟು ಮಾಡು ಅಂತ. ಇದು ಮಾಡಕ್ ಎಷ್ಟು ಕಷ್ಟ ಆಗೋಯ್ತು. ಇದು ಇಷ್ಟೇನೆ ಮಾಡ್ಬೇಕು, ಬಟ್ ಅದು ಬರಲ್ಲ. ಫಾಸ್ಟ್ ಆಗಿ ಬಂದ್ಬಿಡೋದು ನಮ್ಗೆ. ಇವ್ರು ಸುಮ್ಮನೆ ಇಷ್ಟೇ ಮಾಡ್ಬೇಕು ಇವ್ರಿಗೆ. ಬಟ್ ಅವತ್ತಿಗೆ ನಾನು ಪಂಚೆ ಹಾಕಿದ ತಕ್ಷಣ ಇಂಡಸ್ಟ್ರಿ ನಕ್ಕಿದ್ದೇನು, ಆಡಿದ್ದೇನು. ಇವನ್ ಪಂಚೆ ಹಾಕೊಂಡ್ ಬರ್ತಾನ. ಇವನು ರಾಮಾಚಾರ್ಯ ಆಡೋ ಅಂದ್ರೆ ಥಿಯೇಟರ್ ಎದ್ದೋಟಾಗ್ತಾರೆ ಜನ ಅಂತ ಒಂದಷ್ಟು ಜನ. ಹೌದಾ ಸರ್? ಪ್ಲೇ ಬಾಯ್ ಕ್ಯಾರೆಕ್ಟರ್ ಮಾಡ್ತಾ ಕೂತಿದ್ದೆ ನಾನು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ರೆಗ್ಯುಲರ್ ಆಗಿದ್ದವರೆಲ್ಲ, ಈ ಪಿಕ್ಚರ್ ನೀವ್ ಮಾಡೋ ಯಾರು ಸರ್ ನೋಡ್ತಾರೆ, ನೀವ್ ಪಂಚೆ ಕಟ್ಕೊಂಡ್ ಬಂದ್ರೆ ಯಾರು ಸರ್ ನೋಡ್ತಾರೆ, ನಿಮ್ಮನ್ನ ಈ ತರ ಇಮ್ಯಾಜಿನೇ ಮಾಡಕ್ ಆಗಲ್ಲ ನನ್ನ ಅಂತ ಹೇಳಿದವರು. ಬಟ್ ಇದಾದ್ಮೇಲೆ ಪಂಚೆ ನನಗ್ ಬಿಟ್ರೆ ಯಾರಿಗೂ ಸೂಟ್ ಆಗಲ್ಲ ಅಂತಾನೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಯಾವ್ಯಾವ ಸಿನಿಮಾದಲ್ಲಿ ರವಿ ಸರ್ ಪಂಚೆ ಎತ್ತಿ ಕೈಯಲ್ಲಿ ಇಟ್ಕೊಂಡಿದಾರೆ, ಅದೆಲ್ಲ ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ ಆಚರಿಸಿದಂತಹ ಸಿನಿಮಾಗಳದು. ಅಲ್ಲ, ಅದು ಮಣ್ಣಿಗೂ ನನಗಿರೋ ಸಂಬಂಧ. ಅದು ಪಂಚೆ ಕಟ್ಟಿದ ತಕ್ಷಣ ಅದು ಯಾರು ಹೇಳಕ್ಕೆ ಆಗಲ್ಲ. ಅದು ಆಟೋಮೆಟಿಕ್ ಆಗಿ ಕಾಣಿಸ್ತಲ್ಲಿ ಅಷ್ಟೇ. ಸೋ ಸ್ವೀಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರವಿ ಸರ್. But Hemij is such a sport, your Hemij is such a sport. Superb, superb. Thank you so much, Nandita madam. Thank you, thank you. ಅಶ್ವಿನ್ ಶರ್ಮಾ ಅವರಿಗೆ ಬರಲಿ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡದ ಹಾಡು ಇದು. ಈ ಹಾಡನ್ನ ಕೇಳಿದ್ರೆ ಹೌದು, ಕನ್ನಡದ ಸೌಂದರ್ಯದ ಬಗ್ಗೆ ಒಂದು ಹೆಮ್ಮೆ ಬರುತ್ತೆ, ಕನ್ನಡದ ಮಣ್ಣಿನ ಬಗ್ಗೆ ಮತ್ತೆ ಒಂದು ಹೆಮ್ಮೆ ಬರುತ್ತೆ, ಇಂತಹ ಕನ್ನಡಿಗರ ಮೇಲೆ ಮತ್ತೊಮ್ಮೆ ಅಭಿಮಾನ ಬರುತ್ತೆ. ಇದನ್ನ ಕೊಟ್ಟಂತಹ ರವಿ ಸರ್ಗೆ ತುಂಬುರದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ನೀವು ಅವ್ರ ತರನೇ ಆ ಕತ್ತಗ ಮಫ್ಲರ್ ಹಾಕೊಂಡಿದ್ದೇನೋ. ಕಾಮನ್, ವೆರಿ ನೈಸ್. ಈಗ ನಿಮ್ಮ ಹಾಡು ರವಿ ಸರ್ಗೆ ಎಷ್ಟು ಖುಷಿ ತಂದ್ಕೊಡ್ತು ಅಂತ ಕೇಳ. ರವಿ, ಥ್ಯಾಂಕ್ ಯು ರವಿ ಸರ್ ಫಾರ್ ಶೇರಿಂಗ್ ಯುವರ್ ಥಾಟ್ಸ್. ಮಹಾಗುರುಗಳೇ, ರವಿ ಸರ್ SPB ಅವರನ್ನ ನೆನೆಸ್ಕೊಂಡು ಅವ್ರ ಮಾತು ಶುರು ಮಾಡಿದ್ರು. ಅದು ಬಹಳ ಮುಖ್ಯವಾದ ಟರ್ನಿಂಗ್ ಪಾಯಿಂಟ್. ಆಕ್ಚುಲಿ ನಾನು ರವಿ ಸರ್ಗೆ ಹೇಳಿದೆ, ಈ ಪ್ರೇಮಲೋಕ ಹಾಡುಗಳು ಎಲ್ಲ ಹೊಸ್ತಿರೋದ್ರಿಂದ ಎಲ್ಲ ಹೊಸ ವಾಯ್ಸ್ಗಳನ್ನ ಯೂಸ್ ಮಾಡೋಣ ಸರ್ ಅಂತ. ಮಾಡಿಬೇಕಾದ್ರೆ ಅಂದರು. ನಾನು ನಮ್ಮ ನರಸಿಂಹನಾಯಕ್, ಪುತ್ತೂರು ನರಸಿಂಹನಾಯಕ್, ಜೈಪಾಲ್, ಈ ಥರ ಬೆಂಗಳೂರಿನಲ್ಲಿ ಆಗ ಆರ್ಕೆಸ್ಟ್ರಾದಲ್ಲಿ ಆಡ್ತಾ ಇದ್ದ ನನಗೆ ಗೊತ್ತಿದ್ದ ಎಲ್ಲ ಗಾಯಕರು ಪ್ಲಸ್ ನನ್ನ ಸತಿಮಣಿ, ಈ 8 ಜನನ್ನ ಕರ್ಕೊಂಡೋಗಿ ಪಾಪ ಅವ್ರಿಗೆಲ್ಲ ರೂಮ್ ಹಾಕಿಸಿ ಖರ್ಚು ಎಲ್ಲ ಕೊಟ್ಟಿದ್ರು. ಆ ರೆಕಾರ್ಡಿಂಗ್ ಹಾಲಲ್ಲಿ ನಾನು ನಿಂತ ಜಾಗ ನೋಡಿ ಎಲ್ಲರೂ ಎದುರುಬಿಟ್ರು. ಆ್ಯಕ್ಚುಲಿ ನಮ್ಮವರು ಅಷ್ಟು ದೊಡ್ಡ ಆರ್ಕೆಸ್ಟ್ರಾ ಮಧ್ಯೆ ಇವರು ನಾವು ಎಲ್ಲ ಸೇರಿ ಕೆಲಸ ಮಾಡ್ತಾ ಇರೋದು ನೋಡಿ ಎಲ್ಲರೂ ಪಿಚ್ಚಾಗ್ಬಿಟ್ರು. ಎಲ್ಲರೂ ಟ್ರ್ಯಾಕಲ್ಲಿ ಕಾಲು ಮನೆ ಕಡಿಮೆನೇ ಹಾಡಿದ್ರು. ಎದುರ್ಕೊಂಬಿಟ್ರು. ನನಗೆ ಯೋಚನೆ ಬಿದ್ದುಬಿಟ್ಟೆ ಏನು ಮಾಡಬೇಕು ಅಂತ. ವರದಪ್ಪನವರು ಸಾರಿಗೆ ಹೇಳಿದ್ರು, ಎಲ್ಲ ಹಾಡಿದ್ದಾರೆ, ಸ್ವಲ್ಪ ಶ್ರುತಿ ಕಡಿಮೆ ಇದೆ ಅಂತ ಎಲ್ಲ ಹೇಳಿದ್ರು. ಒಂದು ವಾರದ ಈ ನಮ್ಮ ಪ್ರಯತ್ನ, ನಮ್ಮ ಇವ್ರ ಮಧ್ಯೆ ಏನೂ ಚರ್ಚೆ ಆಗಿಲ್ಲ. ಅವರು ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ. ಇದು ಮ್ಯೂಸಿಕಲ್ ಹಿಟ್ ಪಿಕ್ಚರ್. ಈ ಹೊಸ ವಾಯ್ಸ್ಗಳು ಅಕಸ್ಮಾತ್ ಇದಕ್ಕೆ ಹೊಂದದೇ ಹೋಗ್ಬೋದು. ರೆಗ್ಯುಲರ್ ಸಿಂಗರ್ಸ್ ಬಾಲು ಸರ್, ಜಾನಕಮ್ಮ ಇಬ್ಬರು ಹಾಡ್ಬಿಡ್ಲಿ ಅಂತ ಡಿಸೈಡ್ ಮಾಡಿದ್ರು. ನನ್ನ ಹತ್ರ ಹೇಳಿದ್ರು, ರಾಜು ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗ್ತಾ ಇದೆ, ಇದು ಈ ಎಕ್ಸ್ಪೆರಿಮೆಂಟ್ ಬೇಡ. ಇಲ್ಲ ಸರ್, ನಾನು ಮತ್ತೆ ಆಡಿಸ್ತೀನಿ ಸರ್. ಬೇಡ, ವಿಲ್ ಗೋ ಟು SPB. ಜಾನಕಮ್ಮ ಡಿಸಿಷನ್ ತಗೊಳ್ರಿ ಅಂದರು. ಸ್ವಲ್ಪ ಡಿಸ್ಟೆನ್ಸಲ್ಲಿದ್ವಿ. ನಾನು ಹೆಂಡ್ತಿ ಕೇಳಿದೆ, ನೀವು ಸುಮ್ಮನೆ ಅವ್ರ ಮಾತು ಕೇಳಿ ಅಂದ್ಲು. ಆವಾಗ ತೆಗೆದುಕೊಂಡ ಡಿಸಿಷನ್ನೇ ಇವತ್ತು ಈ ಚರಿತ್ರೆಗೆ ಕಾರಣ ಆಗಿರೋದು. ನನಗೆ ಇನ್ನೂ ಜ್ಞಾಪಕ ಇದೆ, ಈ ಹಾಡನ್ನು ನಾನು ಪೂರ್ತಿ ಕನ್ನಡದಲ್ಲಿ ಬರೆದಿದ್ದೆ, ತಮಿಳಲ್ಲಿ ಬರೆಸ್ಬೇಕು ಅಂತ ದೊಡ್ಡ ಲೇಖಕ ವೈರಮುತ್ತು ಸಾರ್ನ ಕರೆಸಿದ್ರು. ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ, ಸಾಂಗ್ ಟ್ಯೂನು ಕೇಳಿಸಿದ್ವಿ. ನಾನು ಬರೆದಿರೋದನ್ನೆಲ್ಲ ಹೇಳಿದೆ, ನಾನು ಬರೆಯೋದೇನಿದೆ ಎಲ್ಲ ಕವರ್ ಮಾಡಿಬಿಟ್ಟಿದ್ದೀರಲ್ಲ ಅಂದರು. ಸಾರಂದರು, ಅದೆಲ್ಲ ಬರೆದಿರೋದಿರಲಿ, ನೀವು ಹೊಸದು ಬರೀರಿ ಅಂದರು. ಬಟ್ ಅವರು ಈ ಸಾಲುಗಳು ನೋಡಿಕೊಂಡೆ ಇದಕ್ಕೆ ಮ್ಯಾಚ್ ಆಗೋ ಥರ ಬರೆದ್ರು. ಕನ್ನಡದ ಕೀರ್ತಿ ತಮಿಳಿನ ಕವಿಯ ಬಾಯಲ್ಲಿ ಬಂದದ್ದು ಈ ಚಿತ್ರದ ಈ ಹಾಡಿಂದ. ನಾವೆಲ್ಲ ಹೆಮ್ಮೆ ಪಡಬೇಕು. ನನ್ನನ್ನು ಹೇಗೆ ಮೆರೆಸಿದಾರೆ ಗೊತ್ತಾ? ಕಾರಲ್ಲಿ ಕೂತಿರೋರು, ಡ್ರೈವ್ ಮಾಡೋರು ಅವರೇ, ಅದ್ಭುತವಾದ ಡ್ರೈವಿಂಗು. ಐ ಆಮ್ ಬ್ರಿಂಗಿಂಗ್ ಮೈ ಮ್ಯೂಸಿಕ್ ಡೈರೆಕ್ಟರ್ ಕಮ್ ರೈಟರ್ ವಿತ್ ಅ ಬ್ಯಾಂಗ್.
ಅಂತ ಸಿಕ್ಕದವ್ರಿಗೆಲ್ಲ ಹೇಳೋರು. ಬ್ಯಾಂಗ್ ಬ್ಯಾಂಗ್. ಯಾರು ಹೇಳ್ತಾರೆ? ಒಂದು 50 ವರ್ಷ ಇಬ್ಬರು ಅಡ್ವಾನ್ಸ್ ಆಗಿದ್ವಿ ಅಷ್ಟೇ. ಈ ಸಿನಿಮಾ ಮಾಡುವಾಗ 50 ವರ್ಷ ಅಡ್ವಾನ್ಸ್ ಆಗಿದ್ವಿ. ಆ 50 ವರ್ಷದ ಅಡ್ವಾನ್ಸ್ಮೆಂಟು 100 ದಿವಸ ಕಾಯಬೇಕಾಯಿತು. ನಮಗೆ ಅನ್ನವಿಟ್ಟ ಸ್ವಾಮಿ ವೀರಸ್ವಾಮಿ ಅವರ ಧೈರ್ಯ 100 ದಿವಸ ಕಾಪಾಡ್ದು ಇವತ್ತು ಚಿತ್ರ ಚರಿತ್ರೆ ಆಗಿದೆ. ಇನ್ನೊಂದು ಚಿತ್ರ ಮಾಡಿಬಿಡಿ ಸರ್, ಆ ಥರ ಸರ್ ಇವನ್ನ ಹಾಕ್ಕೊಂಡು ಮಾಡಿ ಸರ್. ನೀವು ಅವನು ಸೇರಿ ಒಂದು ಮ್ಯೂಸಿಕಲ್, ಯಾಕೆಂದರೆ ನಾನೊಂದು ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್, ನೀನು ಫ್ಯೂಚರ್ ಆ್ಯಂಡ್ ಫ್ಯೂಚರ್. ಗುರುಗಳ ಎಲ್ಲರೂ ಕೇಳ್ತಾ ಇರೋದು ಒಂದೇ ಕ್ವಶನ್, ನೀವಿಬ್ರು ಯಾವಾಗ ಮಾಡ್ತೀರಾ ಅಂತ. ಅದು ಅದೇ ನಾವು ಸೇರಿದ್ರೆ ಮಾಡೇ ಮಾಡ್ತೀವಿ, ಬಿಡೋದು ಒಳ್ಳೇದಾಗುತ್ತೆ. ಬಟ್ ನೀವಿಬ್ಬರು ಸೇರಿ ನಿನ್ನ ಕಿರೀಟ ಒಂದು ಇವ್ರ ಕಡೆಯಿಂದ ಬರಲಿ. ಡನ್. ಥ್ಯಾಂಕ್ ಯು ಸರ್. ಧನ್ಯವಾದ. ಧನ್ಯವಾದ ಸರ್. ಥ್ಯಾಂಕ್ ಯು ಮಹಾಗಣಗಳೇ. VP ಸರ್, ಇವ್ರು ಮಾಡಿರೋ ಹಾಡೇ ಅಷ್ಟು ಚಂದ, ಅದಕ್ಕಿನ್ನ ಚಂದ ಈ ಅನುಭವದ ಮಾತುಗಳು. ಯಾವ್ದನ್ನ ಕೇಳೋದು ಯಾವ್ದನ್ನ ಆಲಿಸೋದು ಅಂತ. ರಜತ್ 100% ನಿಂದು ಇವತ್ತು ಪರ್ಫಾರ್ಮೆನ್ಸ್ ಇತ್ತಪ್ಪ ನಿಜವಾಗ್ಲು. ಯಾಕೆ ಅಂದ್ರೆ ಥ್ಯಾಂಕ್ ಯು ಸರ್. ಸಾಧಾರಣವಾಗಿ ನೀನು ಸ್ವಲ್ಪ ಹೆದರ್ತೀಯ, ಸ್ವಲ್ಪ ಇಲ್ಲಿ ಬಂದಾಗ ಸ್ವಲ್ಪ ಏನೋ ಒಂದು ಮುಜುಗರ ಇರುತ್ತೆ. ಕೆಲವೊಮ್ಮೆ ಡಿಯೋಡ್ರೆಂಟ್ ಗ್ಯಾಸ್ ಬರುತ್ತೆ, ಕೆಲವೊಮ್ಮೆ ಸೆಂಟ್ ಬರುತ್ತೆ. ಇವತ್ತು ಫುಲ್ ಸೆಂಟೇ ಕಣ, ಇವತ್ತು ಫುಲ್ ಅಂದ್ರೆ ಮಿಂಚ್ಬಿಟ್ಟೆ ನೀನು. ಥ್ಯಾಂಕ್ ಯು. ಆಲ್ಸೋ ರವಿ ಸರ್ ಒಂದು ಉಪಸ್ಥಿತಿಯಲ್ಲಿ ಒಂದು ಸಂತೋಷದ ವಾತಾವರಣ ಇದೆ. ಹೌದು. ಅದು ಬಹಳ ವಿಶೇಷವಾದಂತಹ ಒಂದು ಪರ್ಸನಾಲಿಟಿ. ಅವರ ಆರಾ ಅಂಡ್ ಅವರ ಆಲೋಚನೆ ಎಲ್ಲರನ್ನೂ ಸಂತೋಷವಾಗಿಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒನ್ ಆಫ್ ದಿ ಫೈನೆಸ್ಟ್ ಪರ್ಫಾರ್ಮೆನ್ಸ್ ರಜತ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು VP ಸರ್. ಅರ್ಜುನ್ ಸರ್, ಮತ್ತೊಂದು ಅದ್ಭುತವಾದ ಹಾಡಿಗೆ ಅದ್ಭುತವಾದ ಪ್ರದರ್ಶನ ಅಂತ ಹೇಳ್ಬೋದು. ನನಗೆ ಇವತ್ತೇನು ಅನಿಸ್ತಿದೆ ಅಂದರೆ, ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಮೂಮೆಂಟ್ ನನ್ನ ಲೈಫಲ್ಲಿ. ಸಡನ್ ಆ ಮಗಳು ಮಾತಾಡ್ತಾ ಇವನು ಹಾಕೊಂಡು ಮಾಡಿ ಅಂತ ಹೇಳಿದ್ರೆ, ನನಗೆ ನಮ್ಮ ತಂದೆ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಹುಡುಗನಿಗೊಂದು ಚಾನ್ಸ್ ಕೊಡ್ರಪ್ಪ ಅನ್ನೋ ಥರ ಅನ್ನಿಸ್ತಿದೆ ಗುರುಗಳೇ. ನನಗೆ ಯಾವ ರೀತಿ ಇದಕ್ಕೆ ನನಗೆ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ. ಐ ಥಿಂಕ್ ದಿಸ್ ಇಸ್ ಮೈ ಬೆಸ್ಟ್ ಮೂಮೆಂಟ್ ಗುರುಗಳೇ. ನೀವು ಹಾಕಿರೋ ಹೇಳಿದ್ನಲ್ಲ ಆ ಹೈವೇನಲ್ಲಿ ಸುಮ್ಮನೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇರೋ ನಾನು ಅಲ್ಲಿಂದ ಕಲ್ತಿರೋದು. ಸೋ ಬ್ಲೆಸ್ಡ್. ಅದ್ಭುತವಾದ ದಿನ ಮೇಡಮ್ ಇವತ್ತು. ದಿಸ್ ಇಸ್ ಇವತ್ತಿನ ಸರಿಗಮಪ ಬೇರೆ, ಇದು ಬೇರೆ ಲೆವೆಲ್ ಆಫ್ ಮ್ಯಾಜಿಕ್ ಆ್ಯಂಡ್ ಡಿವೈನಿಟಿ ಆಫ್ ಮ್ಯೂಸಿಕ್. ಎಸ್ ಸರ್. ಗಾಡ್ ಬ್ಲೆಸ್. ಅಂಡ್ ಆ ಮಾತು ನಿಜ ಆಗ್ಲಿ ಅಂತ ನಾವು ಆಶಿಸ್ತೀವಿ ಸರ್ ಈ ವೇದಿಕೆ ಮೇಲೆ. ಬೆಸ್ಟ್ ವಿಶಸ್. ಥ್ಯಾಂಕ್ ಯು ರಜತ್. ಥ್ಯಾಂಕ್ ಯು ಸೋ ಮಚ್. Sarigama pa pa sa sa pa pa. Sarigama pa.